ಆಗ ಅವ್ರು ಇನ್ನೊಬ್ರಿಗೋಸ್ಕರ ದುಡಿತಾ ಇದ್ರು. ಈಗ ನಿಮ್ಗಳಿಗೆ ಎಲ್ಲಾರ್ಗೋಸ್ಕರ ಅವರು ಮಾಡ್ತಾ ಇರೋ ಸೇವೆ ನೋಡಿ ತುಂಬಾ ಖುಷಿ ಆಗುತ್ತೆ. ನಾನೊಂದಿನ ತುಂಬಾ ಕಷ್ಟದಲ್ಲಿದ್ದೆ. ಅಂತ ಒಂದು ಸಂದರ್ಭದಲ್ಲಿ ನನಗೆ ನೆನಪದಿದ್ದು ಕಿರಣಣ್ಣ ಒಂದ್ ಸ್ವಲ್ಪ ತೊಂದರೆಲಿದ್ದೀನಿ, ನಮ್ಮ ಮನೆಗೆ ಏನೋ ಒಂದು ಸಹಾಯ ಬೇಕು ಅಂತ ಕೇಳಿದೆ. ಕಷ್ಟಕಾಲದಲ್ಲಿ ಬಾಯಿ ಒಣಗಿದೆ ಅಂದಾಗ ನೀರು ಬಿಡ್ತಾರಲ್ಲ, ಅವರು ನಮ್ಗೆ ತುಂಬಾ ಮುಖ್ಯ. ಅವ್ರನ್ನ ನಾವು ಶಾಶ್ವತವಾಗಿ ಇರೋವರೆಗೂ ಅವ್ರನ್ನ ನೆನ್ಸ್ಕೊಬೇಕು. ಅದ್ ಹೆಂಗ್ ಮರೆಯಕ್ಕಾಗತ್ತೆ? ಅವತ್ತು 1 kg ಅಕ್ಕಿ ತಗೋಬರ್ಕು ನನಗೆ ತುಂಬಾ ಕಷ್ಟ ಆಯ್ತು ಅಣ್ಣ. ಆ ಕ್ಷಣದಲ್ಲಿ ಎಲ್ಲರೂ ಎಷ್ಟೋ ಜನಕ್ಕೆ ಫೋನ್ ಮಾಡಿದ್ದೆ ನಾನು ಸಹ ಇವತ್ತು ನಮ್ಮ ಆತ್ಮೀಯ ಸ್ನೇಹಿತರು ನಮ್ಮ ಕಿರಣ್ ಅಣ್ಣ ಅವ್ರದ್ದು ಜನ್ಮದಿನ. ಸಾಕಷ್ಟು ಎಷ್ಟೋ ವರ್ಷಗಳಿಂದ ನಮ್ಮ ಸ್ನೇಹಿತರು. ಇವರಿಗೆ ಭಗವಂತ ಒಳ್ಳೇದು ಮಾಡಿ ಅವರ ಒಂದು ಹುಟ್ಟುಹಬ್ಬದ ಪ್ರಯುಕ್ತ ಇಲ್ಲಿರ್ತಕ್ಕಂಥ ದೇವ್ರ ಮಕ್ಕಳ ಆಶೀರ್ವಾದ ಪಡೆಯಕ್ಕೆ ಬಂದಿದ್ದಾರೆ. ಇವರು ಜೋರಾಗಿ ನೋಡಿ ಫಸ್ಟ್ ನೋಡಿದ್ದು ಈಗ ನೋಡಿದ್ದು ತುಂಬಾ ಖುಷಿ ಆಯ್ತು. ಆಗ ನೋಡಿದ್ದು ಈಗ ಎಲ್ಲ ನೋಡ್ತಾ ಇರೋದು, ನಿಮ್ಮ ನೋಡ್ಕೊಂತ ಇರೋದು ನನಗೆ ತುಂಬಾ ಖುಷಿ ಆಯ್ತು. ಬರಲೇಬೇಕು ಅಂದ್ಬಿಟ್ಟು ಅದರಲ್ಲೂ ನಮ್ಮ ಮಿಸ್ಸೆಸ್ ಇಲ್ಲ ಹೋಗ್ಲೇಬೇಕು, ಈ ಸತಿ ಹೋಗ್ಬೇಕು ಅಂದ್ಬಿಟ್ಟು ಅವರಿಂದನೇ ಅರ್ಧ ಬಂದಿದ್ದು. ಸ್ವಲ್ಪ ಸ್ಟಾರ್ಟಿಂಗ್ ಬಂದು ಈಗ ಬಂದಿರೋದಕ್ಕೂ ನೀವು ಮಾಡಿರೋ ಕೆಲಸ ನೋಡಿ ತುಂಬಾ ಖುಷಿ ಆಯ್ತು. ಇಷ್ಟು ದೊಡ್ಡ ಮಾಡ್ತಾ ಇದ್ವಿ, ಇಷ್ಟೊಂದು ಜನ ಇದು ಮಾಡ್ತಾ ಇರೋದು ಒಂಥರ ನಿಜವಾಗ್ಲೂ ದೇವರು ನಿಮ್ಮ ಕೃಪೆ ತುಂಬಾ ದೊಡ್ಡ. ನಾನು ಇವಾಗ ಹೇಳ್ಬೇಕು. ನಾನೊಂದಿನ ತುಂಬಾ ಕಷ್ಟದಲ್ಲಿದ್ದೆ. ತುಂಬಾ ಕಷ್ಟದಲ್ಲಿ ಅಂದ್ರೆ ₹1 ಅಲ್ಲ, 5,000 ನನಗೆ ಕೊಡೋರು ಯಾರು ಇಲ್ಲ, ಅಂತ ಒಂದು ಕಷ್ಟದಲ್ಲಿದ್ದೆ. ಆದ್ರೆ ಆ ಒಂದು ಕಷ್ಟ ದಿನಗಳಲ್ಲಿ ನಾನು ಮನೆಗೆ ಬರೋ ಪರಿಸ್ಥಿತಿ ಇರ್ಲಿಲ್ಲ. ಅಂತ ಒಂದು ಸಂದರ್ಭದಲ್ಲಿ ನನಗೆ ನೆನಪದಿದ್ದು ಕಿರಣಣ್ಣ ಒಂದ್ ಸ್ವಲ್ಪ ತೊಂದರೆಲಿದ್ದೀನಿ, ನಮ್ಮ ಮನೆಗೆ ಏನೋ ಒಂದು ಸಹಾಯ ಬೇಕು ಅಂತ ಕೇಳಿದೆ. ಹಿಂದೆ ಮುಂದೆ ಯೋಚನೆ ಮಾಡದೆ ನನಗೆ ಅವತ್ತಿನ ಕಾಲದಲ್ಲಿ ಅದು ಎಂತ ಸಹಾಯ ಅಂದ್ರೆ ಅದನ್ನ ನಮ್ಮ ಜೀವನದಲ್ಲಿ ನಾವು ಮರೆಯಂಗಿಲ್ಲ ಆ ಸಹಾಯನ. ಸೊ ಅಂತ ಒಂದು ಸಹಾಯನ ಮಾಡಿದ್ರು. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು. ನೀವು ಉಸಿರೋವರೆಗೂ ಯಾವತ್ತೂ ಮರೆಯೋದು ದೊಡ್ಡ ಗುಣ. ಈಗ ಅದು ಸಣ್ಣ ಸಹಾಯ ಎಷ್ಟೆಷ್ಟೋ ಜನಕ್ಕೆ ಮಾಡಿದ್ದೀನಿ, ಆದ್ರೆ ಅದು ನೀಗ್ಲೂ ನೆನ್ಪಿಟ್ಕೊಂಡಿದ್ರಲ್ಲ, ಅದಕ್ಕೆ ತುಂಬಾ ಖುಷಿ ನನಗೆ. ಅದ್ ಹೆಂಗ್ ಮರೆಯಕ್ಕಾಗತ್ತೆ? ಅವತ್ತು 1 kg ಅಕ್ಕಿ ತಗೋಬರ್ಕು ನನಗೆ ತುಂಬಾ ಕಷ್ಟ ಆಯ್ತು ಅಣ್ಣ. ಆ ಕ್ಷಣದಲ್ಲಿ ಎಲ್ಲರೂ ಎಷ್ಟೋ ಜನಕ್ಕೆ ಫೋನ್ ಮಾಡಿದ್ದೆ ನಾನು ಸಹಾಯ ಬೇಕು ಅಂತ. ಎಲ್ಲರೂ ಇವಾಗ ಒಂದು 5 ನಿಮಿಷಕ್ಕೆ ಮಾಡ್ತೀನಿ, 10 ನಿಮಿಷಕ್ಕೆ ಮಾಡ್ತೀನಿ. ಆಮೇಲೆ ಫೋನ್ ಮಾಡಿದ್ರೆ ರಿಸೀವ್ ಮಾಡಿದಿರೋರ್ನು ತುಂಬಾ ಜನ ನೋಡಿದೀನಿ. ನಾನು ಒಂದು ಮಾತು ಹೇಳಿದ್ದಕ್ಕೆ ನೀವು ಹುಡಿಕೊಂಡ್ಬಂದು, ಅದು ನಾವು ಮನೇಲಿ ನಮ್ಮ ಮಂಜು ಎಲ್ಲಿದ್ದಾರೋ ಅಲ್ಲಿ ಹುಡಿಕೊಂಡ್ಬಂದು ಕೊಟ್ಟೋಗಿದ್ದೀರಾ. ಅದನ್ನ ಮರೆಯಕ್ಕಾಗತ್ತಾ? ಥ್ಯಾಂಕ್ಸ್ ಅಣ್ಣ. ಥ್ಯಾಂಕ್ ಯು.